ಕಲುಷಿತ ನೀರು ಸೇವಿಸಿ ಆಸ್ಪತ್ರೆಗೆ ದಾಖಲಾಗಿರುವಂತಹ ಮಕ್ಕಳನ್ನ ನೋಡ್ಲಿಕ್ಕೆ ಮೂಡಾದ ಅಧ್ಯಕ್ಷರಂತಹ ಮರಿಗೌಡರು ಬಂದಿದ್ದಾರೆ ನಮ್ಮ ಜೊತೆ. ಮರಿಗೌಡರು ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನಿಮ್ಮ ಕ್ಷೇತ್ರದ ವ್ಯಾಪ್ತಿಯ ಊರಿನಲ್ಲಿ ಈ ರೀತಿಯ ಅವಘಡ ಸಂಭವಿಸಿದೆ. ಸದ್ಯ ನೀವು ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣ ಆಗಿರುವಂತಹ ಆಸ್ಪತ್ರೆಗೆ ಭೇಟಿ ನೀಡಿದಿರಿ. ಹೇಗಿದೆ ಸರ್ ಈಗ ಗ್ರಾಮದಲ್ಲಿ ಪರಿಸ್ಥಿತಿ? ಗ್ರಾಮದಲ್ಲಿ ಇನ್ನೂ ಕೂಡ ಒಂದು ವಾತಾವರಣ, ಅವರೆಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಯಾಕೆಂದರೆ ಈಗಾಗಲೇ ಹಾಸ್ಪಿಟ್ಲಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಈ ನೀರು ಕುಡಿದು ಏನೇನೋ ಈಗಾಗಲೇ ಅವರು ಸಾವನ್ನಪ್ಪಿದೆ ಅಂತ ಸುದ್ದಿ ಇದೆ. ಆ ಸುದ್ದಿ ಕೇಳಿದ ತಕ್ಷಣ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ನೆನ್ನೆ ಬೆಳಿಗ್ಗೆನೇ ಗೊತ್ತಾಯ್ತು ನನಗೆ. ಬೆಳಿಗ್ಗೆ ಗೊತ್ತಾದ ತಕ್ಷಣ ನಾನು ಫೋನ್ ಮಾಡಿ ಸಿ.ಇ.ಒ ಸಂಬಂಧಪಟ್ಟ ನಮ್ಮ ಪಟ್ಟಣ ಪಂಚಾಯತಿ ಸಿ.ಇ.ಒಗೆ ಹೇಳಿ ಅಲ್ಲೋಗಿ ನೋಡ್ರಿ ಅಂತೇಳಿ ಡಿ.ಎಚ್.ಒಗೆ ಹೇಳಿದ. ಎಲ್ಲರೂ ಕೂಡ ಮಾಡಿದ್ದಾರೆ, ಬಂದು ಡಿ.ಎಚ್.ಒ ಮಾಡಿದ್ದಾರೆ. ಇದು ನೀರು ಕಲುಷಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿದೆ. ಅದಕ್ಕಾದ್ರೆ ಮುಂಜಾಗ್ರತಾ ಕ್ರಮ ನಮ್ಮ ಇಲಾಖೆ ನಾವು ತಗೊಂಡಿದ್ದೀವಿ. ಅದರಿಂದ ಇನ್ನೂ ಸರಿಪಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಘಟನೆಗೆ ಯಾರು ಕಾರಣ, ಏನು ಕಾರಣ ಅಂತ ಹೇಳ್ಬೋದು ಸರ್? ಘಟನೆಗೆ ನೀರು ಕಲುಷಿತವಾಗಿರ್ತಕ್ಕಂಥದ್ದು ಕಾರಣ ಇದೆ. ಕಂಟಿನ್ಯೂಸ್ ಮಳೆ ಬೀಳ್ತಲ್ಲ, ಆ ಮಳೆ ಬಿದ್ದಾಗ ಎಲ್ಲೋ ಒಂದು ಪೈಪ್ ಇದಾಗಿ ಹೆಚ್ಚು ಕಡಿಮೆ ಆಗಿ ನೀರು ಹೋಗಿರಬೇಕು. ಆ ಕಲುಷಿತ ನೀರು ಕುಡಿದು ಮಕ್ಳಿಗೆ ಆಗಿದೆ. ಅದಕ್ಕೆ ಪಟ್ಟಣ ಪಂಚಾಯಿತಿ ಮೂಲ ಕಾರಣ ಆಗುತ್ತೆ. ಪಟ್ಟಣ ಪಂಚಾಯಿತಿ ಇವೆಲ್ಲವೂ ನೋಡ್ತಕ್ಕಂಥದ್ದು ಪಟ್ಟಣ ಪಂಚಾಯಿತಿ. ಈಗ ನಮಗೆ ತಾಲೂಕು ಪಂಚಾಯಿತಿ ಹೋಗಿದೆ, ಜಿಲ್ಲಾ ಪಂಚಾಯಿತಿ ಇಲ್ಲ, ಮತ್ತು ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಅವಘಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ ಸರ್, ನಿಮ್ಮ ಆಗ್ರಹ ಏನು ಸರ್? ಏನು ಆಗ್ರಹ ಏನಿಲ್ಲ, ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಅಧಿಕಾರಿಗಳು ಕೆಲಸ ಮಾಡಿದ್ದೆ ಈ ಒಂದು ಅವಘಡ ಆಗ್ತಿರ್ಲಿಲ್ಲ. ಇದು ಇನ್ನು ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಆಗಬೇಕಾಗತ್ತೆ. ಅದರಿಂದ ಆಕಸ್ಮಿಕವಾಗಿ ನೀರು ಕುಡಿದಿದ್ರೆ ಅದು ಸಾವು ಆಗಿದೆ, ಅದು ನಾವು ಒಪ್ಪಬೇಕಾಗುತ್ತೆ. ಇನ್ನು ಮುಂದೆ ಜಿಲ್ಲಾಡಳಿತ ನಾವೆಲ್ಲರೂ ಸೇರಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿ ಈಗಾಗಲೇ ವಾಟರ್ನು ಕೂಡ ಬೇರೆ ಇದರಿಂದ ಸಪ್ಲೈ ಮಾಡ್ತಾ ಇದ್ದೀವಿ. ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳುವಂಥದ್ದು, ಪರಿಹಾರ ಅಂತದ್ದು ಮೃತ ಕುಟುಂಬಕ್ಕೆ ಏನು ಬರ್ತದೆ ಅದಕ್ಕೆ ನಾವು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ಗಮನಕ್ಕೆ ತಂದು ನಾವು ಅವರ ಪರಿಹಾರ ಕೊಡಿಸ್ತಕ್ಕಂಥದ್ದು ಮಾಡ್ತೀವಿ. ನಾನು ಮೂಡ ವತಿಯಿಂದ 1 ಲಕ್ಷ ರೂಪಾಯಿಗಳನ್ನು ಕೊಡಲಿಕ್ಕೆ ನಾನು ಮಾಡ್ತೇವೆ. ಇದಿಷ್ಟು ಮೂಡಾದ ಅಧ್ಯಕ್ಷ ಮರಿಗೌಡ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.